ತೀವ್ರ ಕುತೂಹಲ ಕೆರಳಿಸಿದ್ದ ನವೋದಯ ಆಡಳಿತ ಮಂಡಳಿಯ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. 1944ರಲ್ಲಿ ಸ್ಥಾಪನೆಯಾಗಿದ್ದ ನವೋದಯ ವಿದ್ಯಾಸಂಸ್ಥೆ 5-6 ದಶಕಗಳ ಕಾಲ ತಾಲೂಕಿನಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತ್ತು. ಆದರೆ 2.5 ದಶಕಗಳ ಕಾಲದಿಂದ ಸಂಸ್ಥೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಬಂದಿದೆ. ಇದಕ್ಕೆಲ್ಲ ಕಾರಣ ಈ ಹಿಂದೆ ಇದ್ದ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ಎಂದರೆ ತಪ್ಪಾಗಲಾರದು. ಮನೆ ಕಟ್ಟಲಿಕ್ಕೆ ಪಿಲ್ಲರ್ಗಳು ಬಹುಮುಖ್ಯ ಪಾತ್ರ ವಹಿಸುವ ರೀತಿ ಒಂದು ಸಂಸ್ಥೆ ಬಹುಕಾಲ ಉಳಿಯಬೇಕಾದ್ರೆ ಸಂಸ್ಥೆಯ ಆಡಳಿತ ಮಂಡಳಿಯ ಪಾತ್ರವೂ ಅಷ್ಟೇ ಮುಖ್ಯ. ಹಾಗಾಗಿ ದಕ್ಷತೆ ಇದ್ದರೆ ಅಧ್ಯಕ್ಷನಾಗಬೇಕು ಎಂಬ ಗಾದೆಯಂತೆ ದಕ್ಷರಿಲ್ಲದವರು ಅಧಿಕಾರ ಚುಕ್ಕಾಣಿ ಹಿಡಿದ್ರೆ ಸಂಸ್ಥೆ ಹೇಗಾಗುತ್ತದೆ ಎಂಬುದಕ್ಕೆ ನವೋದಯ ವಿದ್ಯಾಸಂಸ್ಥೆ ಕಾರಣವಾಗಿದೆ. ಹಾಗಾಗಿ ಸಂಸ್ಥೆ ಕಟ್ಟಲು ಸಾಕಷ್ಟು ಹರಸಾಹಸ ಪಟ್ಟರು, ಸಂಸ್ಥೆಯನ್ನ ಮೇಲೆತ್ತಲು ಪ್ರಯತ್ನ ಪಟ್ಟರು ಅವರಿಂದ ಸಾಧ್ಯವಾಗಲೇ ಇಲ್ಲ. ಹೌದು, ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ಸಂಸ್ಥೆ ಈಗಾಗಲೇ ಅಧಪತನದತ್ತ ಸರಿದಿದೆ. ಅದನ್ನ ಮೇಲೆತ್ತುವ ಕಾರ್ಯವಾಗಬೇಕು ಎಂಬ ಉದ್ದೇಶದಿಂದ ಈ ಬಾರಿ ಚುನಾವಣೆಯ ಮೂಲಕ ನಿರ್ದೇಶಕರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಗೆ ಆಡಳಿತ ಮಂಡಳಿಯ ಕೆಲ ನಿರ್ದೇಶಕರು ಮತ್ತು ಸಂಘದ ಸದಸ್ಯರು ಒತ್ತಡ ಹೇರಿದ್ದ ಹಿನ್ನೆಲೆಯಲ್ಲಿ ನವೋದಯ ವಿದ್ಯಾಸಂಘಕ್ಕೆ ಚುನಾವಣೆ ಘೋಷಣೆಯಾಯಿತು. 13 ಮಂದಿಯ ನಿರ್ದೇಶಕರ ಸ್ಥಾನಕ್ಕೆ ಬರೋಬ್ಬರಿ ಸ್ಪರ್ಧೆ ಮಾಡಿದ್ದು 36 ಮಂದಿ. ಇದು ಪ್ರತಿಷ್ಠೆಯೊಂದಿಗೆ ಸ್ಪರ್ಧೆ ಮಾಡುವ ಮೂಲಕ ಈ ಬಾರಿಯ ಚುನಾವಣೆ ಬಹಳ ಜಿದ್ದಿಗೆ ಕಾರಣವಾಯಿತು. ಅಷ್ಟೇ ಅಲ್ಲ, ಸಂಸ್ಥೆಯಲ್ಲಿ ಶೈಕ್ಷಣಿಕ ಗುಣಮಟ್ಟವೂ ಕಡಿಮೆಯಾಗಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೆಲ ನೌಕರರ ನಡುವೆ ಸಾಮರಸ್ಯ ದೂರವಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಇಳಿಮುಖವಾಗುತ್ತಾ ಬಂದಿದೆ. ಶಿಕ್ಷಣ ಸಂಸ್ಥೆಯನ್ನು ಮುಚ್ಚುವ ಅಥವಾ ಖಾಸಗಿಯವರಿಗೆ ನೀಡುವ ಜೊತೆಗೆ BM ರಸ್ತೆಗೆ ಹೊಂದಿಕೊಂಡಿರುವ ಕಟ್ಟಡವನ್ನ ತೆರವುಗೊಳಿಸಿ ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಸಂಸ್ಥೆಯನ್ನ ವಾಣಿಜ್ಯೀಕರಣ ಮಾಡುವ ಉದ್ದೇಶದಿಂದ ಮನಸ್ಥಿತಿಗೆ ಬಂದ ಕೆಲ ಆಡಳಿತ ಮಂಡಳಿಯ ಆಲೋಚನೆಗೆ ಹೇಗಾದ್ರೂ ಮಾಡಿ ಬ್ರೇಕ್ ಹಾಕಬೇಕೆಂಬ ಹಿನ್ನೆಲೆಯಲ್ಲಿ ಚುನಾವಣೆಯೇ ಈ ಬಾರಿಯ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿತು. ಅದರ ಪ್ರತಿಫಲವೇ ಕೆಲ ಆಡಳಿತ ಮಂಡಳಿಯ ಹಾಲಿ ನಿರ್ದೇಶಕರ ಸೋಲಿಗೆ ಕಾರಣವಾಗಿದೆ ಎಂದರೆ ತಪ್ಪಾಗಲ್ಲ. ಇನ್ನು ಜಿದ್ದಿಗೆ ಕಾರಣವಾಗಿದ್ದ ಈ ಬಾರಿಯ ನವೋದಯ ವಿದ್ಯಾಸಂಸ್ಥೆಯ ಚುನಾವಣೆಯಲ್ಲಿ ಹೊಸಬರಿಗೂ ಸಂಸ್ಥೆಯ ಮತದಾರರು ಮಣೆ ಹಾಕಿದ್ದಾರೆ. ಭಾರೀ ಬಹುಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯದ ಮಾಲೆಯನ್ನ ಹಾಕಿಕೊಂಡವರ್ಯಾರು ಎಂಬುದನ್ನ ನೋಡೋದಾದರೆ 1289 ಮತಗಳನ್ನು ಪಡೆದು ಗಿರೀಶ್ ಗನ್ನಿ ಮೊದಲಿಗರಾದರೆ ಅದೇ ಶಾಲೆಯ ಪ್ರಾಂಶುಪಾಲರಾಗಿದ್ದ OR ರಂಗೇಗೌಡ 1268 ಮತಗಳನ್ನು ಪಡೆದು 2ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಇನ್ನು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದ ಕೆಂಬಾಳ್ ಶರತ್ 1254 ಮತಗಳನ್ನು ಪಡೆದು 3ನೇ ಸ್ಥಾನದಲ್ಲಿದ್ದರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿವೃತ್ತ ವಾರ್ಡನ್ ಮಂಜುನಾಥ್ ಅಲಿಯಾಸ್ ವಾರ್ಡನ್ ಮಂಜಣ್ಣ 1121 ಮತಗಳನ್ನು ಪಡೆದು 4ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ಸಮಾಜ ಸೇವಕ ಸಿಟಿ ಕುಮಾರಸ್ವಾಮಿ 1034 ಪಡೆದು 5ನೇ ಸ್ಥಾನದಲ್ಲಿದ್ದಾರೆ. ಇನ್ನುಳಿದಂತೆ ವಕೀಲ ಜಲೇಂದ್ರ ಕುಮಾರ್ 1022 ಮತಗಳು ಬಂದರೆ, ರಾಘವೇಂದ್ರಗೆ 976 ಮತಗಳು, ಹಾಗೆ ಆದರ್ಶ್ 949 ಮತಗಳನ್ನು ಗಳಿಸಿದರೆ, ಅದೇ ಶಾಲೆಯ ದೈಹಿಕ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರುವ ಶಿವಕುಮಾರ್ 853 ಮತಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ವೈದ್ಯ ಡಾಕ್ಟರ್ CS ಶೇಷಶೇನ 827 ಮತಗಳನ್ನು ಪಡೆದರೆ, ಸಂತೋಷ್ MN 820 ಮತಗಳು ಹಾಗೂ ದಂತ ಚಿಕಿತ್ಸಕ ಪ್ರಮೋದ್ 809 ಮತಗಳನ್ನು ಪಡೆದುಕೊಂಡರೆ, ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಕಾಳೆನಳ್ಳಿ ಆನಂದ್ 778 ಮತಗಳನ್ನು ಪಡೆದು 2024 ಮತ್ತು 29ರವರೆಗಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟಿನಲ್ಲಿ ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ಭಕ್ತಿ ನಿಷ್ಠೆ ಇರಬೇಕು. ಕಳೆದ 3-4 ಬಾರಿಯೂ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ, ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು. ಶೈಕ್ಷಣಿಕ ವರ್ಷಾರಂಭದಲ್ಲಿ ವಿದ್ಯಾರ್ಥಿಗಳನ್ನ ಹೆಚ್ಚು ಮಾಡುವ, ಕಟ್ಟಡಗಳನ್ನು ದುರಸ್ತಿಪಡಿಸುವ, ಶಿಕ್ಷಣ ಮೌಲ್ಯ ಹೆಚ್ಚಿಸುವ ಮತ್ತು ನೌಕರರ ಸಮಸ್ಯೆಯನ್ನ ಸರಿಪಡಿಸುವಲ್ಲಿ ನಿರ್ಲಕ್ಷ್ಯ ತೋರಿದ ಕೆಲವರನ್ನ ಮತದಾರ ಪ್ರಭುಗಳು ನಿರ್ಲಕ್ಷಿಸಿದ್ದಾರೆ. ಹೊಸ ಮುಖಗಳಿಗೆ ಮತ್ತು ಯುವಕರಿಗೆ ಆದ್ಯತೆ ನೀಡಿದ್ದಾರೆ. ಚುನಾವಣೆಯಲ್ಲಿ ಈ ಬಾರಿ ಗೆದ್ದಿರುವ ಅಭ್ಯರ್ಥಿಗಳು ನವೋದಯ ಶಿಕ್ಷಣ ಸಂಸ್ಥೆಯ ಆಗತ ವೈಭವವನ್ನು ಮತ್ತೆ ಮರುಕಳಿಸುವಂತೆ ಮಾಡ್ತಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಸುನಿಲ್ ಕುಂಬೇನಹಳ್ಳಿ, ಕನ್ನಡ 9, ಹಾಸನ.